ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶೂ. ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿ ಉಳಿದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಯಾವ ವಿಷಯ ಅಂತೀರಾ? ನಾವು ಬಡವರಾಗಿ ಕಾಣಬೇಕಾ ಇಲ್ಲ ಶ್ರೀಮಂತರಾಗಿ ಕಾಣಬೇಕಾ ಅನ್ನೋದ್ರ ಬಗ್ಗೆ ಮಾತಾಡೋಣ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ ಫ್ರೆಂಡ್ಸ್. ಫುಲ್ ನೋಡಿದ್ರೆ ನಿಮಗೆ ಅರ್ಥ ಆಗೋದು. ಬನ್ನಿ ಫ್ರೆಂಡ್ಸ್ ನೋಡೋಣ. ಬಡವರಾಗಿ ಕಾಣಬೇಕಾ ಇಲ್ಲ ಶ್ರೀಮಂತರಾಗಿ ಕಾಣಬೇಕಾ ಅನ್ನೋದು ಗೊಂದಲ ಎಲ್ಲರ ಮುಂದೆನೂ ಇರುತ್ತೆ. ಬಡವರಾಗಿ ಕಾಣ್ತಾ ಇದ್ರೆ ಕೆಲವರು ತುಂಬಾ ಕೀಳಾಗಿ ನಮ್ಮನ್ನ ನೋಡ್ತಾರೆ ಅನ್ನೋ ಮನೋಭಾವ ಕೂಡ ಕೆಲವ್ರಿಗೆ ಇರುತ್ತೆ. ಇನ್ನು ಶ್ರೀಮಂತರ ಕಂಡ್ರೆ ನಮಗೆ ತುಂಬಾ ಗೌರವ ಸಿಗುತ್ತೆ, ತುಂಬಾ ಮರ್ಯಾದೆ ಸಿಗುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ. ಕೆಲವರು ಹಾಗೆ ಕೂಡ ಇದ್ದಾರೆ. ಹಾಗೆ ಫ್ರೆಂಡ್ಸ್, ಇವಾಗ ಏನಂದ್ರೆ ಬಡವರಾಗಿ ಅಂದ್ರೆ ಬಡವ್ರು ಇವಾಗ ಬಡಿಸ್ತಾರ ಮನೇಲಿ, ಮಿಡ್ಲ್ ಕ್ಲಾಸ್ ಜನ, ಬಡವ್ರನ್ನ ಮಿಡ್ಲ್ ಕ್ಲಾಸ್ ಜನ ಅಂದ್ಕೊಳ್ಳೋಣ. ಅವರು ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಕೆಲಸ ಮಾಡ್ತಾ ಇರ್ತಾರೆ. ಒಂದು 30,000 ರೂಪಾಯಿ ಸಂಬಳ ಬರುತ್ತೆ ಅವ್ರಿಗೆ. 30,000 ಸಂಬಳ ಬಂದಾಗ 30,000 ರೂಪಾಯಿಗೆ ಏನು ಆಗುತ್ತೋ ಕಮಿಟ್ಮೆಂಟು ಅದಕ್ಕೆ ಮಾತ್ರ ಅಷ್ಟು ಮಾತ್ರನೇ ಅವರು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಈಗ ಒಂದು ಅವರು ಹೇಗೆ ಅಂದರೆ, ನಾವು ಬಡವರಾಗಿದ್ದರೆ ನಮಗೆ ಮರ್ಯಾದೆ ಕೊಡಲ್ಲ, ನಾವು ಶ್ರೀಮಂತ ಕಾಣಬೇಕು ಅನ್ನೋ ಒಂದು ಕಾರಣದಿಂದ ಏನು ಮಾಡ್ತಾರೆ ಅಂದರೆ, ಅವರು ಒಳ್ಳೆ ಬಟ್ಟೆಗಳು, ಒಳ್ಳೆ ಬ್ರ್ಯಾಂಡ್ ಬಟ್ಟೆಗಳನ್ನ ತೊಗೊತಾರೆ. ಕಾಸ್ಟ್ಲಿ ಬಟ್ಟೆಗಳು, ಒಂದು ಶರ್ಟು 2,000, 2,500 ಆ ರೀತಿ ಬಟ್ಟೆಗಳನ್ನ ಅವರು ತೊಗೊಂಡು ಪರ್ಚೇಸ್ ಮಾಡಿ ಹಾಕೊತಾರೆ. ಹಾಗೆ ಬಟ್ಟೆ ಹಾಕೊಂಡ್ರೆ ಆಯ್ತಾ, ಇನ್ನು ಬೈಕ್ ಬೇಕು, ಬೈಕ್ ಬೇಕಾದ್ರೆ ಬೈಕ್ ಕ್ಯಾಶ್ ಕೊಟ್ಟು ತೊಗೊಳಕ್ಕಾಗೋದಿಲ್ಲ, ಆಗ EMIಗೆ ಹೋಗ್ತಾರೆ. ಹಾಗೆ ಇಲ್ಲಿ ಬೇರೆ ಕಡೆ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಕಾರ್ ಬೇಕು, ಕಾರ್ ಕೂಡ EMIಗಾಗಿ ತೊಗೊತಾರೆ. ಯಾಕಂದರೆ ಅವ್ರು ದುಡಿತಾ ಇದ್ದಾರೆ. ಈಗ ದುಡಿತಾ ಇರೋ ಒಂದು ಕಾರಣಕ್ಕೋಸ್ಕರ ನಾನು ದುಡಿತಾ ಇದ್ದೀನಿ, ನಾನು ಯಾಕೆ ತೊಗೊಳ್ಬಾರ್ದು, ನಾನು ಯಾಕೆ ಎಲ್ಲರ ಥರನೂ ಇರಬಾರ್ದು, ಯಾಕೆ ಎಲ್ಲರ ಥರನೂ ಒಳ್ಳೊಳ್ಳೆ ಬಟ್ಟೆ ಹಾಕ್ಬಾರ್ದು, ಒಳ್ಳೊಳ್ಳೆ ಗಾಡೀಲಿ ಓಡಾಡಬಾರ್ದು, ಎಲ್ಲರ ಥರ ಶ್ರೀಮಂತರು ಹೇಗಿದ್ದಾರೋ ಹಾಗೆ ಕೂಡ ನನ್ನ ಲೈಫ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಆಡಂಬರ ಲೈಫ್ನ ಅವ್ರು ತುಂಬಾ ಯೂಸ್ ಮಾಡಿಕೊಂಡು ಇಷ್ಟಪಡ್ತಾರೆ. ಅದು ಮುಂದೆ ಒಂದಿನ ಎಫೆಕ್ಟ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಯೋಚನೆ ಬರೋದಿಲ್ಲ. ಯಾಕಂದರೆ ಅವ್ರು ದುಡಿಯೋ ಟೈಮ್ ಅದು, ಕೆಲಸ ಇದೆ ಕೈಲಿ, ನಾನು ದುಡಿತೀನಿ ಅನ್ನೋ ಗರ್ವ ಆಗಲಿ ಹೆಮ್ಮೆ ಆಗಲಿ ಅವ್ರ ಹತ್ರ ಇರುತ್ತೆ. ನನಗೆ ಕೆಲಸ ಇದೆ, ನಾನು ದುಡಿತಾ ಇದ್ದೀನಿ, ನಾನು ಮಾಡ್ತೀನಿ, EMIಗೂ ಕಾರ್ ತೊಗೊತೀನಿ, ಬೈಕ್ ತೊಗೊತೀನಿ, ಒಳ್ಳೊಳ್ಳೆ ಬಟ್ಟೆಗಳು, ಒಳ್ಳೊಳ್ಳೆ ಬ್ರ್ಯಾಂಡ್ ಬಟ್ಟೆಗಳು ನಾನು ಹಾಕ್ಕೊತೀನಿ, ಒಳ್ಳೆ ರಿಚ್ ಇದಾಗಿ ನಾನು ಕಾಣಬೇಕು, ರಿಚಾಗಿ ನಾನು ಕಾಣಬೇಕು, ಜನಕ್ಕೆ ಆ ರೀತಿ ಕಾಣಬೇಕು ಅನ್ನೋ ಮನೋಭಾವ ಆಗಲಿ ಬುದ್ಧಿ ಆಗಲಿ ಅವ್ರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಅದು ಮುಂದೆ ಒಂದಿನ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ಅವ್ರ ತಲೆಯಲ್ಲಿ ಇರಲ್ಲ. ಅದೇ ರೀತಿ ಫ್ರೆಂಡ್ಸ್ ಕೂಡ ಯಾರೋ ಒಬ್ರು ಅವ್ರ ಜೊತೆ ಕೆಲಸ ಮಾಡ್ತಾ ಇರೋರು ಒಬ್ರು ಇದೇ ಕೆಲಸನ, ಇದೇ 30,000 ರೂಪಾಯಿನ ಅವರು ತೊಗೊಳ್ತಾ ಇರ್ತಾರೆ. ಅವ್ರು ಹೇಗೆ ಅಂದರೆ, ಬೇಡ, ನಾನು ನನ್ನ ಪರಿಸ್ಥಿತಿಗೆ ತಕ್ಕಂಗೆ ನನ್ನ ಜೀವನ ನಡೆಸಬೇಕು, ನಾನು ಅದರಲ್ಲಿ ಎಷ್ಟು ಸೇವ್ ಮಾಡಬೇಕು, ನಾನು ಎಷ್ಟು ಎತ್ತಿಡಬೇಕು, ನಾನು ಯಾವ ರೀತಿ ನನ್ನ ಬಟ್ಟೆಗಳನ್ನ ತೊಗೊಳ್ಬೇಕು, ನನಗೆ ನನ್ನ ಮನೆಯ ಪರಿಸ್ಥಿತಿ ತಕ್ಕಂಗೆ ನಾನು ಕಾರ್ ತೊಗೊಳ್ಬೇಕಾ, ಬೈಕ್ ತೊಗೊಳ್ಬೇಕಾ, ಅದು ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ಕೂಡ ಅವ್ರ ಜೊತೆಲಿರೋರು ಒಬ್ಬರು ಯೋಚನೆ ಮಾಡ್ತಾರೆ. ಇನ್ನೊಬ್ಬರು ನಾನು ಶ್ರೀಮಂತರಾಗಿರಬೇಕು, ನಾನು ಕಾಣಬೇಕು ಅನ್ನೋ ರೀತಿಲಿ ಒಬ್ಬರು ಯೋಚನೆ ಮಾಡ್ತಾರೆ. ಇವಿಬ್ಬರಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ ಫ್ರೆಂಡ್ಸ್. ಇಬ್ಬರು ಒಂದೇ ಇದರಲ್ಲಿ ಕೆಲಸ ಮಾಡಿದ್ರು ಒಬ್ಬ ನನ್ನ ಸ್ಥಿತಿ ಗಮನದಲ್ಲಿ ಇಟ್ಕೊಂಡು ನಾನು ಇದೇ ರೀತಿ ಬದುಕಬೇಕಂತ ಒಬ್ಬ ಇರ್ತಾನೆ. ಇನ್ನೊಬ್ಬ ನನ್ನ ಸ್ಥಿತಿ ಗೊತ್ತಿದ್ರೂ ನಾನು ರಿಚಾಗಿ ಕಾಣಬೇಕು, ಶ್ರೀಮಂತನಾಗಿ ನಾನು ಕಾಣಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಆಡಂಬರ ಜೀವನಕ್ಕೆ ಕಾಲಿಡ್ತಾನೆ. ಬೇಕು ಅಂತ ಇಟ್ಟಿರಲ್ಲ, ಜನ ಎಲ್ಲರನ್ನೂ ನೋಡಿ ನಾನು ಅವ್ರ ರೀತಿ ಬದುಕಬೇಕು ಅಂದಾಗ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಆದರೂ ಪರವಾಗಿಲ್ಲ, ಬೇಗ ಮುಂದೆ ಬಂದ್ಬಿಡ್ಬೇಕು, ಬೇಗ ನಾನು ಅವ್ರಿಗೆ ಕಾಣಬೇಕು, ಆ ರೀತಿ ನನಗಾಗಲೇ ಸಾಕಷ್ಟು ಮರ್ಯಾದೆ ಗೌರವ ಎಲ್ಲ ಸಿಗೋದು ಅನ್ನೋ ರೀತಿ ಅವ್ರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅಲ್ವಾ. ಆಗ ಏನಾಗುತ್ತೆ ಅಂದರೆ, ಒಂದಿನ ಯಾವತ್ತಾರು ಒಂದಿನ ಅವ್ರಿಗೆ ಕೆಲಸ ಕಳ್ಕೊಂಡಾಗ ಆ ನೋವು ಎಷ್ಟಿರುತ್ತೆ ಹೇಳಿ. ಕೆಲಸ ಯಾವುದು ಶಾಶ್ವತ ಇಲ್ಲ. 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ ಒಂದೇ ಕಡೆ ಮಾಡಿದ್ರು ಯಾವುದೋ ಒಂದು ಸಿಲ್ಲಿ ಕಾರಣಕ್ಕೆ, ಒಂದು ಸಿಲ್ಲಿ ರೀಸನ್ಗೆ, ಇಲ್ಲ ಹೆಲ್ತ್ ಪ್ರಾಬ್ಲಮ್, ಯಾವುದೋ ಒಂದು ವಿಷಯಕ್ಕೆ ಕೆಲಸ ಕಳ್ಕೊತಾರೆ. ಯಾಕಂದ್ರೆ ಪರ್ಮನೆಂಟ್ ಇಲ್ವಲ್ಲ ಕೆಲಸ, ಯಾವುದೂ ಕೆಲಸ ಪರ್ಮನೆಂಟ್ ಇಲ್ಲ.
ಆಗೇನಾಗುತ್ತೆ, ಆ ಕೆಲಸ ಹೋದಾಗ ಆ ನೋವಿದೆಯಲ್ಲ, ಆ 30-40 ಸಾವಿರ ಸಂಪಾದನೆ ಹೋಯ್ತು. ಆ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರಲ್ಲ, ಅದೆಲ್ಲ ಯಾವ್ದ್ರಲ್ಲಿ ತೀರಿಸ್ಬೇಕು? ಯಾಕಂದ್ರೆ ಉಳಿತಾಯ ಇಲ್ಲ. ನಾವು ಎಷ್ಟು ದುಡಿತೀವೋ ಅಷ್ಟು ನಾವು ಅದನ್ನ ಆ ಲೆವೆಲ್ಗೆ 40,000-30,000 ಏನು ಮಾಡ್ಕೊಬೇಕು ಅದಕ್ಕಿಂತ ಮೇಲೆ ಒಂದು 10% ಅಷ್ಟು ಮೇಲೆ ಮಾಡ್ಕೊಂಡಿರ್ತೀವಿ. ಯಾಕಂದರೆ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಲ್ಲ, ನಮಗೇನು ತೊಂದರೆ ಇಲ್ಲ, ನಾನು ದುಡಿತಾ ಇದ್ದೀನಿ ಅನ್ನೋದು ತಲೆಯಲ್ಲಿರುತ್ತೆ. ಯಾವತ್ತಾರು ಈ ಥರ ಕೆಲಸ ಕಳ್ಕೊಂಡಾಗ ಕಟ್ಟಬೇಕಾಗುತ್ತಲ್ಲ ನೋಡಿ, EMI ಕಟ್ಟಬೇಕಾಗುತ್ತೆ. ಅವಾಗ ಏನು ಮಾಡ್ತೀರಾ? ಅವಾಗ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕ್ಕೊತ ಇರ್ತೀರಾ, ಕೆಲಸ ಕಳ್ಕೊಂಡಾಗ ಆ ಬಟ್ಟೆ ತೊಗೊಳಕ್ಕಾಗಲ್ಲ. ಅವಾಗ ಏನು ಮಾಡ್ತೀರಾ? ಮಾಮೂಲಿ ಸ್ವಲ್ಪ ಕಮ್ಮಿ ರೇಟಲ್ಲಿ ಬಟ್ಟೆಗಳನ್ನ ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಸೇವಿಂಗ್ಸ್ ಇರಲ್ಲ. ನೀವು ಸೇವಿಂಗ್ಸ್ ಮಾಡೋಕ್ಕೆ ನಿಮ್ಮ ಹತ್ರ ಹಣನ ಕೂಡ ಇರೋದಿಲ್ಲ. ಬಂದಿದ್ದು ಅಲ್ಲಲ್ಲಿ ಆ ಲೆವೆಲ್ಗೆ ತಕ್ಕಂಗೆಲ್ಲ ಖರ್ಚು ಮಾಡಿ ಮುಗಿಸಿರ್ತೀರ. ಎಲ್ಲಿರುತ್ತೆ ಆ ದುಡ್ಡೆಲ್ಲ ನಿಮ್ಮ ಹತ್ರ ರಿಕವರಿ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ? ಈಗ ಒಂದು ಕಾರ್ ತೊಗೊಂಡಿರ್ತೀರಾ, ಅವ್ನು ಲೋನ್ ಬರ್ತಾನೆ ರಿಕವರಿ ಮಾಡೋಕ್ಕಂತ ಬರ್ತಾನೆ ಮನೆ ಹತ್ರ, ನೀವು ಲೋನ್ ಕಟ್ಟಿರಲ್ಲ. ಒಂದು 10 ತಿಂಗಳು ಕಟ್ಟಿದ್ರೂ ಕೂಡ ಅವನು ವಾಪಸ್ ಆ ಕಾರ್ನ ಮತ್ತೆ ತೊಗೊಂಡೋಗ್ತಾನೆ ಅಲ್ವಾ? ಯಾಕೆ? ಇವಾಗ ಯಾವುದೋ ಒಂದು ನಮಗೆ ಇವಾಗ ಕಾರ್ ಏನಕ್ಕೆ ಬೇಕು? ನಮ್ಗೆ ಬೈಕ್ ಸಾಕು, ನಮ್ಗೆ ಓಡಾಡೋಕ್ಕೆ, ನಮ್ಮ ಕೆಲಸಕ್ಕೆ ಬರೋಕ್ಕೆ ಓಡಾಡೋಕ್ಕೆ ಸಾಕು. ಕಾರ್ ಏನಕ್ಕೆ? ಕಾರ್ಗೆ ಅಷ್ಟು ಲಕ್ಷಾಂತರ ರೂಪಾಯಿ ಕಾರ್ ಕೊಟ್ಟು ಅದನ್ನು ಮನೆ ಮುಂದೆ ಫುಲ್ಲು ಕವರ್ ಮಾಡಿಬಿಟ್ಟು ನಿಲ್ಲಿಸಿ ಶೋಪ್ಗೋಸ್ಕರ ನಿಲ್ಲಿಸ್ಬೇಕು ಮನೆ ಮುಂದೆ. ಯೂಸ್ ಇದೆಯಾ ಕಾರ್? ಕಾರ್ ಯೂಸ್ ಇದ್ರೆ ಕಾರ್ ತೊಗೊಳ್ಳಿ. ನಮಗೆ ಕಾರ್ ಯೂಸ್ ಇದೆಯಾ ಇಲ್ವಾ ಅಂತ ಆಲೋಚನೆ ಮಾಡಿ ಕಾರ್ ತೊಗೊಳ್ಳಿ. ಯಾವತ್ತೋ ಒಂದಿನ ಹೊರಗಡೆ ನಾವು ಲಾಂಗ್ ಡ್ರೈವ್ ಎಲ್ಲೋ ಹೋಗಬೇಕಾದ್ರೆ, ಯಾವುದೋ ಊರಿಗೆ ಹೋಗ್ಬೇಕಾದ್ರೆ ಕಾರ್ ಬೇಕಾಗುತ್ತೆ, ಯಾವತ್ತೋ ಒಂದಿನಕ್ಕೆ. ಆದರೆ ಅವತ್ತೊಂದು ದಿನಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಇವತ್ತು ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಂಡಿರ್ತೀವಿ ವೇಸ್ಟಾಗಿ, ಯೂಸ್ ಇಲ್ಲ. ಯೋಚನೆ ಮಾಡಿ ಫ್ರೆಂಡ್ಸ್, ಯಾವುದ್ಯಾವುದ್ರಲ್ಲಿ ನಾವು ಖರ್ಚು ಮಾಡ್ತಾ ಇದ್ದೀವಿ, ಯಾವುದ್ಯಾವುದ್ರಲ್ಲಿ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ, ಅದನ್ನು ಸ್ವಲ್ಪ ಯೋಚನೆ ಮಾಡಿ. ಇವಾಗ ಅವನು ಅದು ಒಂದು 7 ತಿಂಗಳು 10 ತಿಂಗಳು EMI ಕಟ್ಬಿಟ್ಟು ಕೆಲಸ ಕಳ್ಕೊಂಡು EMI ಕಟ್ಟಕ್ಕೆ ದುಡ್ಡಿಲ್ಲದೆ ಲೋನ್ ರಿಕವರಿ ಮಾಡೋರು ಬಂದು ಆ ಗಾಡಿನ ವಾಪಸ್ ತೊಗೊಳ್ಬೇಕಾದ್ರೆ ಎಷ್ಟು ನೋವಿರುತ್ತೆ. ಜನದ ಮುಂದೆ ಎಷ್ಟು ಮರ್ಯಾದೆ ಹೋಗುತ್ತೆ. ಲೋನ್ ಕಟ್ಟಿಲ್ಲ ಗಾಡಿ ತೊಗೊಂಡೋದ್ರಂತೆ. ಈಗ ನಿಮ್ಗೆ ಮರ್ಯಾದೆ ಹೋಗಿಲ್ವಾ? ಹೋಗುತ್ತೆ. ಅದೇ ಇನ್ನೊಬ್ಬ ಯಾವುದಿಲ್ಲ, ಅವನ ಸ್ಥಿತಿನ ಗಮನದಲ್ಲಿ ಇಟ್ಕೊಂಡು ಅವನು ಎಷ್ಟು ಖರ್ಚು ಮಾಡಬೇಕು, ನಾನು ಎಷ್ಟು ಸೇವಿಂಗ್ಸ್ ಮಾಡಬೇಕು, ನಾನು ಯಾವುದ್ರಲ್ಲಿ ಉಳಿತಾಯ ಮಾಡಬೇಕು ಅಂತ ಎಲ್ಲ ಪ್ರತಿಯೊಂದು ಲೆಕ್ಕಾಚಾರದಲ್ಲಿ ಖರ್ಚು ಮಾಡ್ಕೊತ ಲೆಕ್ಕಾಚಾರದಲ್ಲಿ ಸೇವಿಂಗ್ಸ್ ಮಾಡ್ತಾ ಬಂದ. ಆದರೆ ಇವತ್ತು ಅವನು ಕೆಲಸ ಕಳ್ಕೊಂಡ್ರು ಅವನು ಇನ್ನೂ 1 ವರ್ಷ ಕುತ್ಕೊಂಡು ತಿನ್ನೋ ಮಟ್ಟಿಗೆ ಅವನು ದುಡ್ಡನ್ನ ಹಣನ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಅದು ಬುದ್ಧಿವಂತಿಕೆನಾ? ಇಲ್ಲ ಅಂದರೆ ಇದು ಬುದ್ಧಿವಂತಿಕೆನಾ? ಶ್ರೀಮಂತಾಗಿ ತೋರಿಸ್ಕೊಳ್ಳೋ ಬುದ್ಧಿವಂತಿಕೆನಾ? ಇಲ್ಲ ನಮ್ಮ ಪರಿಸ್ಥಿತಿಗೆ ತಕ್ಕಂಗೆ ಕೆಲವು ದಿನಗಳು ನಾವು ಇದೇ ರೀತಿ ಇರಬೇಕು ಅಂದ್ಕೊಂಡು ಬಡವನಾಗಿ ಉಳ್ಕೊಳ್ಳೋದು ಒಳ್ಳೇದ? ಒಂದೊಂದೇ ಮೆಟ್ಲು ನತ್ತಬೇಕು. ಅದು ಬಿಟ್ಬಿಟ್ಟು ಒಂದೇ ಸಲ ಹಾರಕ್ಕೆ ಹೋದರೆ ಕೈಯೋ ಕಾಲೋ ಎರಡೂ ಮುರಿದೋಗುತ್ತೆ. ದಯವಿಟ್ಟು ಆ ರೀತಿ ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮ್ಗೆ ಎಷ್ಟು ಆದಾಯ ಇದೆಯೋ, ಎಷ್ಟು ವರಮಾನ ಇದೆಯೋ ಅದ್ರ ತಕ್ಕಂಗೆ ನಾವು ವ್ಯವಹಾರನ ಮಾಡಬೇಕೇ ಹೊರತು ನಾವೇ ವ್ಯವಹಾರದಲ್ಲಿ ಮುಳುಗೋಗಿ ನಾವೇ ನಮ್ಮ ತಲೆ ಮೇಲೆ ಕಲ್ಚಪ್ಪಡಿ ಎಳ್ಕೊಳ್ಳೋ ಮಟ್ಟಿಗೆ ಮಣ್ಣಾಕೊಳ್ಳೋ ಮಟ್ಟಿಗೆ ನಾವು ವ್ಯವಹಾರ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಕೆಲಸ ಯಾವುದೂ ಶಾಶ್ವತ ಅಲ್ಲ. ಆ ಕೆಲಸ ಎಷ್ಟು ದಿನ ಅಂತ ಇರುತ್ತೆ? ಒಂದು ಕೆಲಸನ ನಂಬ್ಕೊಂಡು ನಾವು ಇಷ್ಟೆಲ್ಲ ವ್ಯವಹಾರ ಮಾಡ್ಕೊಂಡು ಕೆಲಸ ಕಳ್ಕೊಂಡಾಗ ಇಷ್ಟೆಲ್ಲ ತೊಂದರೆ ಅನುಭವಿಸ್ಬೇಕಾಗುತ್ತೆ ಅಲ್ವಾ ಫ್ರೆಂಡ್ಸ್? ಅದಕ್ಕೆ ಹೇಳ್ತಾ ಇರೋದು, ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಯೋಚನೆ ಮಾಡಿ. ಒಂದು ನಮ್ಗೆ ಬರೋ ಸಂಬಳದಲ್ಲಿ ಒಂದು 30% 40% ಅಷ್ಟು ವ್ಯವಹಾರ ಇರಲಿ, ಒಂದು 20% ಅಷ್ಟು ಸೇವಿಂಗ್ಸ್ ಇರಲಿ, ಇನ್ಮಿಕ್ಕಿದ ಪರ್ಸೆಂಟು ಮನೆಗೆ ಖರ್ಚಿಗೆ ಅನ್ನೋದಿರಲಿ. ಲೆಕ್ಕಾಚಾರದಲ್ಲಿ ಯಾವತ್ತಿದ್ರೂ ಲೆಕ್ಕಾಚಾರದಲ್ಲಿ ಒಂದು ವ್ಯವಹಾರ ಆಗಲಿ, ಮನೆ ನಡೆಸೋದ್ರಾಗಲಿ ಅದನ್ನೆಲ್ಲ ಯೋಚನೆ ಮಾಡಿ ನೀವು ಇದು ಮಾಡಿ. ಕೆಲಸ ಇದೆ ಅನ್ನೋದಕ್ಕೋಸ್ಕರ ಬೇಕಾಬಿಟ್ಟು ಖರ್ಚು ಮಾಡಿ, ಬೇಕಾಬಿಟ್ಟು ಹಾಳು ಮಾಡಿ, ಬೇಕಾಬಿಟ್ಟು ಶೋಕಿ ಮಾಡಿ ಇದೆಲ್ಲ ಅವಶ್ಯಕತೆ ಇರಲಿಲ್ಲ. 40, 50, 60 ಸಾವಿರ ಮೊಬೈಲ್ ತೊಗೊತೀರ, ಯಾಕೆ ಅಷ್ಟು ಮೊಬೈಲು? ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ. ನಿಮ್ಗೆ ಅವಶ್ಯಕತೆ ಅದರಿಂದ ಫ್ಯೂಚರ್ಸ್ ಎಲ್ಲ ಚೆನ್ನಾಗಿರುತ್ತೆ, ಮೊಬೈಲಲ್ಲಿ ತೊಗೊಳ್ಳಿ.
ಬಟ್ ಅವಶ್ಯಕತೆ ಇದ್ದರೆ ಮಾತ್ರ, ಅವಶ್ಯಕತೆ ಇಲ್ಲ ಅಂದರೆ ಖಂಡಿತವಾಗ್ಲೂ ತಗೊಳಕ್ಕೆ ಹೋಗಬೇಡಿ ಅಲ್ವಾ. ಈಗ ಬಡವನಾಗಿದ್ದರೆ ನೆಮ್ಮದಿ ಇದೆಯಾ, ಶ್ರೀಮಂತನಾಗಿ ನೆಮ್ಮದಿ ಇದೆಯಾ? ನೀವು ದುಡ್ದು ಸೇವಿಂಗ್ಸ್ ಮಾಡಿ ಅದನ್ನು ಹಣದ ಉಳಿತಾಯ ಮಾಡಿಕೊಂಡು ಒಂದೊಂದೇ ಸ್ಟೆಪ್ ಮೇಲೆ ಬಂದು ಶ್ರೀಮಂತ ಆಗೋದು ಅದು ಬೇರೆ ಇರುತ್ತೆ. ಶ್ರೀಮಂತನಾಗಿ ತೋರಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ತೊಂದರೆ, ತುಂಬ ಡೇಂಜರ್ ಅಂತಲೂ ಹೇಳ್ಬೋದು. ಅದನ್ನು ತಡ್ಕೊಳ್ಳೋ ಶಕ್ತಿ ಇರಲ್ಲ. 4 ಜನದ ಮುಂದೆ ಚೆನ್ನಾಗಿ ಕಾರಲ್ಲಿ ಆಡಂಬರವಾಗಿ ಬಟ್ಟೆ ಅದು ಇದು ಎಲ್ಲ ಹಾಕೊಂಡು ಓಡಾಡ್ಬಿಟ್ಟು ನಾವು ಲಾಸ್ಟ್ಗೆ ಕೆಲಸ ಕಳ್ಕೊಂಡು ನಮ್ಮ ಕೈಲಿ ಹಣ ಇಲ್ಲ ಅಂದಾಗ ಆ ನೋವು ಅನುಭವಿಸೋದಿದೆಯಲ್ಲ, ಅದಕ್ಕಿಂತ ಕೀಳ್ಹೆರ್ಮೆ, ಕೀಳು ಮನೋಭಾವ, ಅವ್ರು ನಮ್ಮನ್ನ ಕೀಳಾಗಿ ನೋಡಿದ್ರೆ ಅಯ್ಯೋ ಎಷ್ಟು ಆಡ್ದಪ್ಪ, ಎಷ್ಟು ಮೆಡ್ದ, ಇವತ್ತು ಅವನ ಸ್ಥಿತಿ ನೋಡು ಅನ್ಬಾರ್ದು. ಜನ ಅಂದೇ ಅಂತಾರೆ, ಜನ ಹೇಗಿದ್ರು ಅಂತಾರೆ. ಅದಕ್ಕೋಸ್ಕರ ನಿಮ್ಮ ಹಿಡಿತದಲ್ಲಿ ನಿಮ್ಮ ಜೀವನನ ಇಟ್ಕೊಳ್ಳಿ. ಲಂಗು ಲಗಾಮ್ ಇರಬೇಕು ಅಂತ ಅಂತಾರೆ ದೊಡ್ಡವ್ರು, ಹಿರಿಕರು ಮನೇಲಿದ್ರೆ ಅದನ್ನ ಇಟ್ಕೊಳ್ಳಿ. ಅದನ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಜೀವನ ಸರಾಗವಾಗಿ ಹೋಗುತ್ತೆ. ಸೇವಿಂಗ್ಸ್ ಮೇಯ್ನಾಗಿರಲಿ, ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಯಾವುದು ಅವಶ್ಯಕತೆ ಇದೆ, ಯಾವುದು ಅನವಶ್ಯಕತೆಯಾಗಿ ಬೇಡವೋ ಅದು ಯಾವುದೂ ಬೇಡ. ನಮಗೆ ಅವಶ್ಯಕತೆ ಇದ್ದರೆ ನಾವು ಮಾಡೋಣ, ಅದ್ರ ಬಗ್ಗೆ ತಗೊಳ್ಳೋದು ಮಾಡೋದು ಏನೋ ಒಂದು ಮಾಡೋಣ. ಅವಶ್ಯಕತೆ ಇದ್ದರೆ ಮಾತ್ರ. ಯಾರಿಗೋ ತೋರಿಸ್ಕೊಳ್ಳೋಕ್ಕೋಸ್ಕರ, ತೋರ್ಬಡಿಕೆಗೋಸ್ಕರ ನಾವು ಈ ಕೆಲಸ ಮಾಡಿದ್ರೆ ನಾವೇ ಹಳ್ಳಕ್ಕೆ ಬೀಳೋದು. ಹಳ್ಳಕ್ಕೆ ಬಿದ್ದಾಗ ಕೂಡ ಕೈ ಹಿಡ್ದು ಎತ್ತೋರು ಇರಲ್ಲ ನಮಗೆ. ಯಾಕಂದರೆ ನಮ್ಮ ಹತ್ರ ಹಣ ಇರಲ್ಲ, ಕೆಲಸ ಇರಲ್ಲ, ನಮ್ಮ ಹತ್ರ ಏನೊಂದಿಲ್ಲ ಅಂದಾಗ ಯಾರೂ ನಮ್ಮ ಹತ್ರ ಬರೋದಿಲ್ಲ. ಮೇಯ್ನಾಗಿ ಸೇವಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಮ್ಮ ಪರಿಸ್ಥಿತಿ ತಕ್ಕಂಗೆ ಬಡವರಾಗೆ ಇರೋಣ, ಪರವಾಗಿಲ್ಲ. ಬಡವರಾಗಿ ಕಂಡ್ರೇನೋ ಪರವಾಗಿಲ್ಲ. ಒಂದೊಂದೇ ಸ್ಟೆಪ್ ಸೇವಿಂಗ್ಸ್ ಮಾಡ್ತಾ ಮಾಡ್ತಾ ಭೂಮಿ ಮೇಲೆ ಹಾಕಿ. ಒಡವೆ ತಗೊಳ್ಳಿ, ಭೂಮಿ ಮೇಲೆ ಹಾಕಿ. ಇವೆರಡೂ ಬೆಳೀತಿದೆ ಹೊರತು ಗಾಡಿ ಮೇಲೆ ಹಾಕ್ಕೊಳ್ಳೋದು, ಬಟ್ಟೆ ತೊಗೊಳ್ಳೋದು ಅದು ಯಾವುದೂ ನಿಮಗೆ ಉಳಿತಾಯನೂ ಆಗಲ್ಲ. ಇನ್ಕ್ರಿಮೆಂಟ್ ಅನ್ನೋದು ಯಾವುದೇ ರೀತಿ ಹೆಚ್ಚಾಗೋದಿಲ್ಲ. ಭೂಮಿ ಮತ್ತು ಒಡವೆ ಮೇಲೆ ಇವೆರಡರ ಮೇಲೆ ಹಾಕಿ. ಯಾವತ್ತಿದ್ರೂ ನಿಮಗೆ ದುಡ್ಡು ದೊಡ್ಡದಾಗಿ ಡಬಲ್ ಆಗಿ ಬರುತ್ತೆ. ನಿಮ್ಮ ಕಷ್ಟ ಕೂಡ ಆಗುತ್ತೆ ಅದು ಅಲ್ವಾ. ಅದ್ರ ಬಲ್ಲಿ ಒಂದು ಸೈಟ್ ತೊಗೊಳ್ಳಿ. ಏನು ವೇಸ್ಟ್ ಮಾಡಿಲ್ಲ ನಾನು. ಈಗ ಒಂದು ಗಾಡಿ ತೊಗೊಂಡು ಒಂದು ಸೈಟ್ ತೊಗೊಳ್ಳಿ, ಇಲ್ಲ ಒಂದು ಗಾಡಿ ತೊಗೊಳ್ಳಿ. ಯಾವುದಕ್ಕೆ ಎರಡಕ್ಕೂ ವ್ಯಾಲ್ಯೂ ಇರುತ್ತೆ ಅಂತ ನೋಡಿ. ಸೈಟಲ್ಲಿ ವ್ಯಾಲ್ಯೂ ಇರುತ್ತಾ, ಇಲ್ಲ ಒಂದು ಗಾಡಿ ಒಂದು ವೆಹಿಕಲ್ ತೊಗೊಂಡ್ರೆ ವ್ಯಾಲ್ಯೂ ಇರುತ್ತಾ? ಸೈಟಲ್ಲಿ ವ್ಯಾಲ್ಯೂ ಇದೆ. ಭೂಮಿ ಮೇಲೆ ಹಾಕಿದ್ರೆ ಯಾವತ್ತೂ ಚಿನ್ನದ ರೇಟು ಅಂತಾರೆ. ಯಾವ ವೆಹಿಕಲ್ ಮೇಲೆ ಹಾಕಿದ್ರೆ ಯಾವತ್ತಾರು ಚಿನ್ನದ ರೇಟು ಅಂತ ಹೇಳಿದಾರಾ? ಇವತ್ತು ತೊಗೊಂಡ್ರು ನಾಳೆ ಮಾರಿದ್ರು ಆಫ್ ರೇಟ್ ತೊಗೊತಾನೆ, ಸೆಕೆಂಡ್ಸ್ ಅಂತಾನೆ ಅದನ್ನು ಅಲ್ವಾ. ಚಿನ್ನದ ಯಾರು ಸೆಕೆಂಡ್ಸ್ ಅಂತ ಹೇಳಲ್ಲ ಅವರು. ಅದಕ್ಕಿರೋ ಚಿನ್ನದ ಬೆಲೆ ಯಾವತ್ತಿದ್ರೂ ಚಿನ್ನದ ಬೆಲೆನೇ ಅಲ್ವಾ. ಹಾಗೆ ಆ ಚಿನ್ನದ ಬೆಲೆ ಇರುತ್ತಲ್ಲ, ಹಾಗೆ ಮನುಷ್ಯನ ಲೈಫ್ ಕೂಡ ಅದೇ ರೀತಿ ಇರಬೇಕು. ನಮ್ಮದೇ ಆದ ಬೆಲೆನ ಉಳಿಸ್ಕೊಬೇಕು, ನಮ್ಮದೇ ಆದ ವ್ಯಕ್ತಿತ್ವನ ಉಳಿಸ್ಕೊಬೇಕು, ನಮ್ಮದೇ ಆದ ನಮ್ಮ ತನನ ಉಳಿಸ್ಕೊಬೇಕು. ನಾವು ಈ ಆಡಂಬರ ಜೀವನ ಖಂಡಿತವಾಗ್ಲೂ ಬೇಡ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ. ಅವರೇ ಒಂದಿನ ಯಾವತ್ತಾರು ನೀವು ಅಂದ್ಕೊಂಡಿರೋ ಮಟ್ಟಿಗೆ ಬೆಳೆದು ನಿಮ್ಮ ಆಸೆನ ಖಂಡಿತವಾಗ್ಲೂ ಈಡೇರಿಸ್ತಾರೆ. ಅದು ಬಿಟ್ಬಿಟ್ಟು ನೀವು ಆಡಂಬರಕ್ಕೋಸ್ಕರ, ಯಾರಿಗೋ ತೋರಿಸ್ಕೊಳ್ಳೋಕ್ಕೋಸ್ಕರ ಯಾರ ಜೀವನನ ಉದ್ಧಾರ ಮಾಡ್ತಾ ಇದ್ದಾರೆ, ನಾನು ಅದೇ ರೀತಿ ಮೆರಿಬೇಕು ಅನ್ನೋದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಯಾರೂ ದುಡ್ಡನ್ನ ಹಣನ ವೇಸ್ಟ್ ಮಾಡಬೇಡಿ. ಅವ್ರು ಯಾರು ಬರಲ್ಲ. ನಿಮ್ಮ ಹತ್ರ ಹಣ ಇರೋರ್ಗೂ ಮಾತ್ರ ಬರ್ತಾರೆ. ಏಯ್ ನಿನ್ನ ಹತ್ರ ದುಡ್ಡಿಲ್ಲ, ಹೋಗೋ ಕಡೆಗೆ ಅಂತ ನಿಮ್ಮನ್ನ ಕಳಿಸ್ತಾರೆ. ನಿಜವಾದ ಫ್ರೆಂಡ್ಶಿಪ್ ಆದ್ರೂ ಖಂಡಿತವಾಗ್ಲೂ ನಿಮ್ಮ ಜೊತೆಲಿ ಇರ್ತಾರೆ. ನಿಮ್ಮನ್ನ ತಿದ್ದಿ ಬುದ್ಧಿ ಹೇಳ್ತಾರೆ. ಇಲ್ಲ ಈ ನನ್ನ ಮಗ ಹೀಗೆ ಹಾಳಾಗಲಿ ಅನ್ನೋರು ಕೂಡ ನಿಮ್ಮ ಜೊತೆಲೇ ಇರ್ತಾರೆ. ಇಬ್ಬರೂ ಇರ್ತಾರೆ. ಅದನ್ನು ಆಯ್ಕೆ ಮಾಡೋರು ಕೂಡ ಅವ್ರನ್ನಂತೆಯವ್ರನ್ನ ಜೊತೆಲಿ ಇಡಿಸ್ಕೊಳ್ಳಿ ಫ್ರೆಂಡ್ಸ್. ಯಾರೂ ಯಾವತ್ತೂ ಕೈ ಬಿಡೋದಿಲ್ಲ. ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಬಡವನಾಗಿ ಕಾಣಿಸ್ಕೋಬೇಕಾ, ಇಲ್ಲ ಶ್ರೀಮಂತನಾಗಿ ಕಾಣಿಸ್ಕೋಬೇಕಾ? ನಮ್ಮ ಸ್ಥಿತಿಗೆ ತಕ್ಕಂಗೆ ನಾವು ಇರಬೇಕು. ನಮ್ಮ ಸ್ಥಿತಿಗೆ ತಕ್ಕಂಗೆ ನಾವು ಹಣನ ಸೇವ್ ಮಾಡ್ಕೊಳ್ತಾ ಹೋಗಬೇಕು. ಯಾವುದು ವೇಸ್ಟ್ ಮಾಡಬಾರ್ದು. ಕಷ್ಟಪಟ್ಟು 8 ಅವರ್ ಡ್ಯೂಟಿ ಮಾಡಿರ್ತೀವಿ ನಾವು ಅಲ್ಲಿ, ಅದನ್ನು ಒಂದೇ ದಿನದಲ್ಲಿ ವೇಸ್ಟ್ ಮಾಡಿಬಿಡ್ತೀವಿ. ನಾವು ಖರ್ಚಾಗೋಯ್ತು. ಅದೇ ದುಡ್ಡು ಖರ್ಚು ಮಾಡಿರೋ ದುಡ್ಡನ್ನ ನಾವು 8 ಅವರಲ್ಲಿ ನಾವು ಕಷ್ಟಪಟ್ಟು ದುಡಿತೀವಿ. ಯಾರಿಗೋಸ್ಕರ ಖರ್ಚು ಮಾಡಿ, ಯಾರಿಗೋಸ್ಕರ ಹಣನ ವೇಸ್ಟ್ ಮಾಡಬೇಡಿ.
ನೀವು ಉಳಿತಾಯ ಮಾಡಿ. ನಿಮಗೆ ಯಾವತ್ತಾರು ನೋಡಿ ಈ ಥರ ಕೆಲಸ ಕಳ್ಕೊಂಡಾಗಲಿ ಅನಾರೋಗ್ಯಕ್ಕಾಗಲಿ ಯಾವುದೋ ಏನೋ ಒಂದು ಆದಾಗ ನಮ್ಗೆ ತೊಂದರೆ ಆದಾಗ ಆ ಸೇವಿಂಗ್ಸ್ ಹಣ ನಮ್ಮನ್ನ ಕಾಪಾಡುತ್ತೆ ಅಲ್ವಾ ಫ್ರೆಂಡ್ಸ್? ಯೋಚನೆ ಮಾಡಿ, ಹಣ ಉಳಿಸಿ, ಜೀವನದಲ್ಲಿ ಮುಂದೆ ಬನ್ನಿ. ಆಡಂಬರ ಜೀವನ ನಮಗೆ ಬೇಡ. ಹಾಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೊತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದಿರ ಫುಲ್ ನೋಡಿರ್ತೀರ ಅಂತ ಅನ್ಕೊತೀನಿ.